ಇನ್ನು ದೋಸ್ತಿಗಳ ಸೀಟು ಹಂಚಿಕೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಆಗಲೇ JDSಗೆ ಒಂದು ರೀತಿ ಶಾಕಿಂಗ್ ನ್ಯೂಸ್ ಇದು. ಏನು ಶಾಕಿಂಗ್ ನ್ಯೂಸ್ ಅಂತ ನೋಡೋಣ. ದೋಸ್ತಿಗಳ ಮಧ್ಯೆ ಸೀಟು ಹಂಚಿಕೆ ಆಗೇ ಇಲ್ಲ. ಆಗಲೇ ಮಂಡ್ಯ JDSಗೆ ಒಂದು ಶಾಕ್. ಏನಂದರೆ ನಿಖಿಲ್ ಕುಮಾರಸ್ವಾಮಿಯವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾದರೆ ಯಾಕೆ ಈ ನಿರ್ಧಾರ ಮಾಡಿದ್ರು? ಈಗಾಗಲೇ 2 ಬಾರಿ ಸೋಲು ಕಂಡಿದ್ದಾರೆ. ಒಂದು ಪಾರ್ಲಿಮೆಂಟು ಮತ್ತು ಇನ್ನೊಂದು ಅಸೆಂಬ್ಲಿ, 2 ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಿದರು. ಮಂಡ್ಯದಿಂದ 2019ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಿಂತಿದ್ದರು, ಸೋತರು. 2022ರಲ್ಲಿ ರಾಮನಗರದಿಂದ ಅವರು ಅಸೆಂಬ್ಲಿ ಎಲೆಕ್ಷನ್ಗೆ ನಿಂತಿದ್ದರು, ಸೋತರು. ಸೊ ಮತ್ತೆ ಏನಾದರೂ ಸೋಲಾಗ್ಬಿಟ್ರೆ ಅವರ ರಾಜಕೀಯ ಭವಿಷ್ಯವೇ ಕಮರಿ ಹೋಗುತ್ತೆ ಅಂತಕ್ಕಂಥ ಚಿಂತೆ ಅವರಿಗೆ ಕಾಡ್ತಾ ಇದೆ. ಮಂಡ್ಯ ಆಯಿತು, ರಾಮನಗರ ಆಯಿತು, ಈಗ ವಾಪಸ್ ಮತ್ತೆ ಮಂಡ್ಯಕ್ಕೆ ಬಂದಿದ್ದಾರೆ ಅಂತ ಒಂದು ಅಪಪ್ರಚಾರ ಮಾಡಿಬಿಡ್ತಾರೆ. ಕಳೆದ ಬಾರಿಯಂತೆ ಸ್ವಾಭಿಮಾನದ ಕಿಚ್ಚು ಹಚ್ಚುವ ಆತಂಕ ಇದೆ. ಒಂದು ವೇಳೆ ನಿಖಿಲ್ ಏನಾದರೂ ಸ್ಪರ್ಧೆ ಮಾಡಿ, ನಿಖಿಲ್ ಸ್ಪರ್ಧೆ ಮಾಡಿದ್ರೆ ಸುಮಲತಾ ಅವ್ರಿಗೆ ಟಿಕೆಟ್ ಇಲ್ಲ, ಸುಮಲತಾ ಅವ್ರು ಮತ್ತೆ ಇಂಡಿಪೆಂಡೆಂಟಾಗಿ ನಿಲ್ಲೋದು, ಮತ್ತೆ ಸ್ವಾಭಿಮಾನ ಅನ್ನೋದು, ಮತ್ತೆ ಸೋಲಾಗೋದು, ಇವೆಲ್ಲ ಯಾಕೆ? ಹಾಗಾಗಿ ಈ ಸರ್ತಿ ಚುನಾವಣೆಗೆ ನಾನು ನಿಲ್ಲದೇ ಇಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ನಿಖಿಲ್ ಅವರು ಮೊನ್ನೆ ಕೂಡ ಮಾತನಾಡಿದ್ರು. 1 ವರ್ಷದ ಹಿಂದೆನೂ ಇದೇ ಮಾತು ಹೇಳಿದ್ದೀನಿ, ಈಗಲೂ ಇದೇ ಮಾತು ಹೇಳ್ತಾ ಇದ್ದೀನಿ, ಮುಂದೆನೂ ನನ್ನ ನಿರ್ಧಾರ ಬದಲಾಗಲ್ಲ, ನಾನು U-ಟರ್ನ್ ಹೊಡೆಯುವ ಗಿರಾಕಿಯಲ್ಲ, ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ.